ಶಾಲೆಯಲ್ಲಿ ಅಕ್ಷರ ಅಭ್ಯಾಸವನ್ನು ನಡೆಸಿದ್ವಿ. ಪೋಷಕರು ಪ್ರೀತಿಯಿಂದ ಎಲ್ಲರೂ ಬಂದು ನಮ್ಮಲ್ಲಿ ಹೃದಯಪೂರ್ವಕದಿಂದ ಬಂದು ನೆಲೆಸಿ ಪೂಜೆಯನ್ನು ನೆರವೇರಿಸ್ಕೊಟ್ರು. ನಮ್ಮ ಸ್ವಾಮಿಗಳು ಸಮೇತ ಪೋಷಕರಿಗೆ ಎಲ್ಲ ಹೇಗೆ ಮಾಡಬೇಕು ಪೂಜೆ, ಆ ಅಂದರೆ ಏನು, ಮತ್ತು ಆ ಅಂದರೆ ಅಕ್ಷರ, ಮತ್ತು ಆ ಅಂದರೆ ಆರಂಭ. ಮಕ್ಕಳಿಗೆ ಪ್ರತಿ ಮೊದಲನೇ ಸಾರಿ ಆರಂಭವಾಗುವ ಅಕ್ಷರವನ್ನು ಹೇಗೆ ಮಾಡಿಸ್ಬೇಕು ಅಂತೇಳಿ ನಮ್ಮ ಸ್ವಾಮಿಗಳಿಗೆ ಸ್ಲೇಟಿಂಗ್ ಮೂಲಕ ಮತ್ತು ಪೂಜೆ ಮೂಲಕ ತಿಳಿಸ್ಕೊಟ್ರು. ಸೊ ಇದರಿಂದ ಪೋಷಕರಿಗೆ ಯಾವ ರೀತಿ ಪೋಷಕರಿಗೆ ತುಂಬ ಸಂತೋಷವಾಗಿ ಅವರು ಅವ್ರ ಮಕ್ಕಳಿಗೆ ಪ್ರಥಮ ಬಾರಿ ಹೇಗೆ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ತಿಳ್ಕೊಂಡು ಅದನ್ನು ಪೂರೈಸಿದ್ರು. ಈ ಅಕ್ಷರ ಆಶೀರ್ವಾದ ಕಾರ್ಯಕ್ರಮದಿಂದ ಮಕ್ಕಳ ಮೇಲೆ ಯಾವ ರೀತಿ ಪರಿಣಾಮ ಬೀರಿದೆ? ಇವತ್ತು ಸಮಾರಂಭದ ಮುಖಾಂತರ ಮಾಡಿದ್ರಲ್ಲ, ದೊಡ್ಡವ್ರನ್ನ ಆಶೀರ್ವಾದ ಎಲ್ಲ ಸಿಗುತ್ತೆ ಮಕ್ಕಳಿಗೆ. ಇವತ್ತಿನ ದಿನ ಏನು ಅಕ್ಷರಾಭ್ಯಾಸ ಮಾಡಿಸಿ ದೊಡ್ಡವರ ಆಶೀರ್ವಾದ ಸಿಗುತ್ತೆ. ಪ್ರಥಮ ಬಾರಿ ಅವರು ಆ ಅಕ್ಷರ ಅಭ್ಯಾಸವನ್ನು ಆ ಅಂದರೆ ಅಮ್ಮ, ಆ ಅಂದರೆ ಆರೋಗ್ಯ, ಮತ್ತು ಆ ಅಂದರೆ ಅದು ಆರಂಭ ಅಂತೇಳಿ ತಿಳಿಸ್ಕೊಟ್ಟಿದ್ದೀವಿ ನಾವು ನಮ್ಮ ಪೂರ್ಣಪ್ರಜ್ಞೆ ಶಾಲೆಯಿಂದ. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಶೈಲಜಾ ವೆಂಕಟೇಶ್ ಅಂತ. ನನ್ನ ಹೆಸರು ರಾಧಿಕಾ. ನಾನು ಪೂರ್ಣಪ್ರಜ್ಞಾ ಶಾಲೆಯಿಂದ ಮಾತನಾಡುತ್ತಿದ್ದೇನೆ. ಈ ಒಂದು ದಿನ ಒಂದು ಶುಭ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಅದು ಏನೆಂದರೆ ಅಕ್ಷರ ಆರಂಭ, ಅಕ್ಷರ ಆರಂಭ ಮತ್ತು ಅಕ್ಷರ ಆರೋಗ್ಯ. ಸೊ ಅಕ್ಕ ಅನ್ನೋದು ಮೊದಲನೆಯ ಒಂದು ಅಕ್ಷರ ನಮ್ಮ ಮಕ್ಕಳು ಕಲಿಯಬೇಕಾಗಿರುವಂಥದ್ದು. ಏಕೆಂದರೆ ಆ ಅಕ್ಷರಗಳು ಬರೋದು ಒಂದು ತಾಯಿಯ ಒಂದು ನುಡಿಯಿಂದ. ಸೊ ಮಗು ಬೆಳೆದ ತಕ್ಷಣ ಅಕ್ಷರ ಬರೆಯೋಕ್ಕೆ ಬರಲ್ಲ, ಆ ಅಮ್ಮಿಂದ ಸ್ಟಾರ್ಟ್ ಆಗುತ್ತೆ. ಸೊ ಆ ಆಶೀರ್ವಾದದಿಂದ ಈ ಆಶೀರ್ವಾದವರೆಗೂ ಮಗು ಬೆಳೆಯೋದಂಕ, ಅದು ಕೊನೆ ಆಗೋದಂಕ ಮಗುವಿಗೆ ಆ ಆಶೀರ್ವಾದ ದೊರಕಲಿ, ಎಲ್ಲ ದೇವರ ಕೃಪೆ ಅವರಿಗೆ ಸಿಗಲಿ ಅಂತ ನಾವು ಈ ದೇವಸ್ಥಾನದ ಪೂಜೆಯನ್ನು ಮಾಡಿ ಹಮ್ಮಿಕೊಳ್ಳುತ್ತಾ ಈ ಅಕ್ಷರ ಅಭ್ಯಾಸವನ್ನು ಮಾಡಿಸಿದ್ದೇವೆ. ಈ ಕೃಪಾ ಕಟಾಕ್ಷ ಆ ಮಕ್ಕಳ ಮೇಲೆ ಇರಲಿ, ದೇವರು ಅವ್ರನ್ನು ಸದಾ ಕಾಪಾಡಲಿ, ಅವರು ಒಂದು ಉತ್ತಮ ಸ್ಥಾನಕ್ಕೆ ಬೆಳೆದು ನಮ್ಮ ತಂದೆ ತಾಯಿಯನ್ನು ಈ ಆಶೀರ್ವಾದದಿಂದ ಚೆನ್ನಾಗಿ ನೋಡಿಕೊಳ್ಳಲಿ ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಧನ್ಯವಾದಗಳು. ಶ್ರೀ ಎರಡನೇ ಆವರಿಸಿ ಆವರಿಸಿ ಅಮ್ಮ ಅಂತ ಹೇಳ್ಕೊಡಿ. ಆರೋಗ್ಯ, ಐಶ್ವರ್ಯ, ಆರೋಗ್ಯ, ಐಶ್ವರ್ಯ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆರೋಗ್ಯವಾಗಿರುತ್ತೆ ಅಲ್ಲಿ ಕೊಡಿ. ಅಕ್ಷತೆನ ಸ್ಲೇಟ್ ಮೇಲೆ ಹಾಕಿ ನಮಸ್ಕಾರ ಸ್ಲೇಟ್ ಮೇಲೆ ಹಾಕಿ